ನಿಮ್ಮ ದಿನನಿತ್ಯದ ಟೈಮ್ ಟೇಬಲ್ ಹೀಗಿರುತ್ತೆ. ಬೆಳಗ್ಗೆ 4:15 ನಿಮ್ಮ ಡೇ ಶುರುವಾಗುತ್ತೆ. 5:20ಕ್ಕೆ ಫಸ್ಟ್ ಬೆಲ್. 5:15ಗೆ ಸರಿಯಾಗಿ ನೀವೆಲ್ಲರೂ ಇಲ್ಲಿ ಗ್ರೌಂಡ್ಗೆ ಬಂದು ಅಸೆಂಬಲ್ ಆಗಬೇಕು. ಎಂಡ್ ಆಫ್ ದಿ ಡೇ ನಾವು ಮತ್ತೆ ಸೇರ್ತೀವಿ. ಆ ದಿನದ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪಾಗಿದ್ದೆ ತಿದ್ಕೊಳ್ಳೋದ್ರ ಬಗ್ಗೆ ಹೇಗೆ ಅಂತ ಮಾತಾಡ್ತೀವಿ. ಕೆಲವೊಂದು ತಪ್ಪಿಗೆ ಶಿಕ್ಷೆನೂ ಇರುತ್ತೆ. ಮುಂದೆ ಸಮಾಜವನ್ನು ಕಾಯೋಕೊರಡೋ ನಿಮಗೆ ಎಲ್ಲವೂ ಗೊತ್ತಿರಬೇಕು. ನಾವು ಸರಿ ಇದ್ರೇ ಸಮಾಜನ ಸರಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಶಿಸ್ತಾಗಿ ಫಾಲೋ ಮಾಡಬೇಕು. ಅದಾದಮೇಲೆ ನಿಮ್ಮ ಊಟದ ಸಮಯ. ಊಟ ಆದಮೇಲೆ ಚಿಕ್ಕ ರೀಡಿಂಗ್ ಸೆಷನ್ ಇರುತ್ತೆ. 10:30ಕ್ಕೆ ಮಲಗಬೇಕು. ಮತ್ತೆ ಮರುದಿನ 4:00ವರೆಗೆ ನಿಮ್ಮಗಳ ಡೇ ಸ್ಟಾರ್ಟ್. ಅರ್ಥ ಆಯ್ತಾ? ಜೋರಾಗಿ. ಗುಡ್. ಆಲ್ ದ ಬೆಸ್ಟ್ ಎವ್ರಿವನ್. ಡಿಸ್ಪೋಸ್. ಹಾಂ ಇವತ್ತು ಅಡುಗೆ ಅಂತೂ ಏನು ರುಚಿಯಾಗಿತ್ತಪ್ಪ. ಆ ರುಚಿ ಇನ್ನೂ ನನ್ನ ನಾಲ್ಗೆಲೇ ಇದೆ ಕಣೆ. ಅದಕ್ಕೆ ಎಲ್ಲಕ್ಕೆ ಹಾಕ್ಕೊಳ್ಳೋಣ ಅಂತ. ಅಲ್ಲ, ನೀನು ಇತ್ತೀಚೆಗೆ ತುಂಬ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದೇನೋ ಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ ಅಂತಾರಲ್ಲ, ಒಲೆ ಮೇಲೆ ಪಾತ್ರೆ ಇಡಿ, ಅದರಲ್ಲಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ, ಆಮೇಲೆ ನೋಡಿದ್ರೆ ಮೆತ್ತಗಾಗಿರುತ್ತೆ. ಅದನ್ನು ಜಜ್ಜಿ ನಿಜವಾಗ್ಲೂ ಎಷ್ಟು ಉಪಯೋಗ ಗೊತ್ತಾ ಅದೆಲ್ಲ. ನೀನು ಹಾಗೆ ಮಾಡ್ತಿದ್ದೀಯೇನೆ? ಅತ್ತೆ, ಅದು ಟ್ಯೂಬ್ ಅಲ್ಲ, ಯೂಟ್ಯೂಬ್. ಯೂಟ್ಯೂಬ್ ಹೇಳಕ್ಕೆ ನಂಗೆ ಬರಲ್ವಾ? ತುಂಬ ಚೆನ್ನಾಗಿ ಮಾಡ್ತೀಯ ಬಿಡಮ್ಮ. ಅತ್ತೆ, ನನ್ನ ಕೈ ಅಡುಗೆ ರುಚಿ ನಿಮಗೆ ಗೊತ್ತಾಗಲ್ವಾ? ಆದರೆ ಇವತ್ತು ನಾನು ಮಾಡಿದ್ದಲ್ಲ, ರುಕ್ಕು ಅಡುಗೆ ಮಾಡಿದ್ದು. ಈ ವಯಸ್ಸಲ್ಲಿ ಹೆಣ್ಮಕ್ಳು ತಿಂದ ತಟ್ಟೆನೂ ಎತ್ತಿಡಲ್ಲ. ಅಂಥದ್ರಲ್ಲಿ ನಮ್ಮ ರುಕ್ಕು ನಾನು ಬೇಡ ಬೇಡ ಅಂತ ಹೇಳಿದ್ರು ಚಕ ಚಕ ಅಂತ ಅಡುಗೆ ಮಾಡಿಬಿಟ್ಲು. ಹೌದಾ ರುಕ್ಕು? ನೀನು ಮಾಡಿದ್ಯಾ? ತುಂಬ ಚೆನ್ನಾಗಿ ಮಾಡಿದ್ದೆ ಬಿಡಮ್ಮ. ಅಜ್ಜಿ, ಇಷ್ಟಪಟ್ಟು ತಿನ್ನೋರು ಇದ್ಬಿಟ್ರೆ ಮಾಡಿ ಹಾಕೋದಕ್ಕೆ ನಂಗೆ ತುಂಬ ಇಷ್ಟ. ನೀನು ಕಟ್ಕೊಳ್ಳೋನು ಪುಣ್ಯ ಮಾಡಿದ್ದೆ ಬಿಡು. ಅದೇನೋ ಹೇಳ್ತಾರಲ್ಲ ಗಾದೆ, ಗಂಡನ ಗೆಲ್ಲಬೇಕು ಅಂದರೆ ಅವನು ಹೊಟ್ಟೆ ಮೂಲಕ ಅಂತ. ಹಾಂ, ನೀನು ಇರ್ತಾ ಇದ್ರಿ ರುಚಿ ರುಚಿಯಾಗಿ ಮಾಡಾಕ್ತಾ ಇದ್ರೆ ನೀನು ಬಿಟ್ಟೆ ಕದಲಲ್ಲ ನೋಡು. ಅಜ್ಜಿ, ಹಾಗಂತೀರಾ? ಡೌಟೇ ಬೇಡ ರುಕ್ಕು, ನನಗಂತೂ ನಿನ್ನ ಅಡುಗೆ ಮೊದಲಿಂದನೂ ಇಷ್ಟ. ಅಜ್ಜಿ, ಮೊದಲು ನಾನು ಊರಲ್ಲಿದ್ನಲ್ಲ, ಆಗ ದಿನ ಬೆಳಿಗ್ಗೆ ಎದ್ದು ನನಗೆ ಕಾಫಿ ಮಾಡಿಕೊಡೋಳು. ಈಗಲೂ ಇಲ್ಲೂ ಮಾಡಿಕೊಡ್ತೀನಲ್ಲ ಮಾವ. ರುಕ್ಕು, ಒಳ್ಳೆಯದೇ ಮಾಡಿದೆ. ಇನ್ಮೇಲೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ನ ನೀನು ಬಯಸ್ಕೊಬಿಡು. ನಮ್ಮ ಜಾನುಗೆ ರಜಾ ಕೊಟ್ಬಿಡೋಣ. ದಿನಕ್ಕೊಂದು ಹೊಸ ರುಚಿ ಮಾಡ್ತಾಯಿರು, ನಾವು ತಿಂತಾ ಇರ್ತೀವಿ. ಆ ಪಿಜ್ಜಾ ಬರ್ಗರ್ ಅಂತ ಹೇಳಿತಾರಲ್ಲ, ಅವ್ರಿಗೆ ಇದನ್ನು ತಿನ್ನೋ ಭಾಗ್ಯ ಎಲ್ಲಿ ಸಿಗಬೇಕು? ನಿನ್ನ ಭಾಗ್ಯಕ್ಕಷ್ಟು ಬೆಂಕಿ ಬಿತ್ತು. ಇದ್ರ ರೇಟ್ ಎಷ್ಟು ಗೊತ್ತಾ? ನೀವು ಎಲ್ಲರೂ ಸೇರ್ಕೊಂಡು ಒಂದು ಹೊತ್ತು ಊಟ ಮಾಡ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಬೆಲೆ ಇದು. ಮುಚ್ಚೆ ಬಾಯಿನ ಸಾಕು. ಅನ್ನನ ದುಡ್ಡಲ್ಲಿ ಅಳಿಯೋದಕ್ಕೆ ನಿನ್ಗೊಬ್ಬಳಿಗೆ ಸಾಧ್ಯ ನೋಡು. ಅಯ್ಯೋ ಬಿಡಿ ಅಜ್ಜಿ, ಇದೇನು ದೊಡ್ಡ ಸಾಧನೆನಾ? ನಾಯಿ ತಿನ್ನೋ ಬಂದ ಮಧ್ಯೆ ಸೊಪ್ಪು ತರಕಾರಿ ಹಾಕಿ ಕೊಡ್ತಾರೆ. ಇದನ್ನ ಇವಳು ಉಷ್ಟಾನ ಭೋಜನ ಅಂತ ತಿಂತಾಳೆ. ಕರೆಕ್ಟಾಗಿ ಹೇಳ್ದೆ ರುಕ್ಕು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ.
ಬರ್ತಾ ಬರ್ತಾ ನೀವೆಲ್ಲರೂ ಅವಳ ಜೊತೆ ಸೇರ್ಕೊಂಡು ಅತಿಯಾಗಿ ಆಡ್ತಿದ್ರ ಇದು ಚೆನ್ನಾಗಿರಲ್ಲ. ಮತ್ತೆ ನಿನ್ ನಾಯಿ ಬಂದು ಚೆನ್ನಾಗಿರುತ್ತಾ? ನೋಡು, ನನ್ನ ವಿಷಯಕ್ಕೆ ಬರಬೇಡ. ಕಾಲ್ ಕೆರ್ಕೊಂಡು ನನ್ನ ವಿಷಯಕ್ಕೆ ಬಂದಿಲ್ಲ ಅಂದ್ರೆ ತಿಂದನ ಅರ್ಗಲ್ವಾ? ನಾ ತಿಂದಿರೋದು ನನ್ಗೆ ಅರ್ಗುತ್ತೆ, ನೀನ್ ನಾಯಿ ಬಂದು ಅರ್ಗುತ್ತಾ ಅಂತ ನೀ ನೋಡ್ಕೊ. ಬಹುಶಃ ಅದು ಕರಗ್ದೇನೆ ನಿಂಗೆ ಕೊಬ್ಬು ತುಂಬಿ ತುಳುಕ್ತಿರ್ಬೋದು. ಬಾಲ, ಅವಳ ಬಾಯಿ ಮುಚ್ಚಿಸ್ತೀಯೋ ಇಲ್ವೋ? ಏಯ್, ನಮ್ಮಿಬ್ರು ಜಗಳದ ಮಧ್ಯೆ ಮಾವನ ಯಾಕೆ ತರ್ತಿದ್ಯಾ? ಮಾವನ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ಮನಿರಲ್ಲ. ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಏ ರುಕು 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 ರುಕು, ಶಾಂತಿ ಶಾಂತಿ. ಅದೇನೋ ಗಾದೆ ಹೇಳ್ತಾರಲ್ಲ, ಕೈಲಾಗದವ ಮೈ ಪರಚಿಕೊಂಡ ಅಂತ, ಹಾಗೆ ಅವಳು. ಸುಮ್ಮನಾಕು. ಅಜ್ಜಿ ಹೇಳ್ತಾ ಇದ್ದಾರೆ ಅಂತ ಬಿಡ್ತಿದ್ದೀನಿ, ಇಲ್ಲ ಅಂದ್ರೆ ಇತ್ತು ನಿನ್ಗೆ ಇವತ್ತು. ಎಲ್ಲಿಂದನೋ ಬದ್ದು ನಮ್ಮ ಮನೆಗೆ ವಕ್ರಿಸ್ಕೊಂಡಿದ್ಯಾ. ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಥೂ, ಛೆ. ರುಕ್ಕು, ಅವಳು ಎಲ್ಲ ಮಾತಕ್ಕೂ ನೀನು ಕೌಂಟ್ರ್ ಕೊಡಬೇಡವೆ. ಮೊದಲೇ ಬಾಲ ತುಳಿದು ಹಾವಿನ ಥರ ಆಡ್ತಾಳೆ ಅವಳು. ಇರಲಿ ಬಿಡಿ ಹೇಳಿ ಅಂದರೆ, ನೀವಂತೂ ಅವಳಿಗೆ ಏನೂ ಹೇಳಲ್ಲ. ಇವಳಾದರೂ ಆಗಾಗ ಮಾತಾಡ್ತಿರ್ಲಿ, ಸ್ವಲ್ಪ ಬಿಸಿ ಆದರೂ ಮುಟ್ಟುತ್ತೆ. ಇಲ್ಲ ಅಂದರೆ ಅವಳಾಡಿದ್ದೇ ಆಟ ಆಗೋಗ್ಬಿಡುತ್ತಿಲ್ಲಿ. ಕೇಳಿದ್ದೀಯ ಮಾವ, ನನಗೆ ಅವ್ಳು ಸಪೋರ್ಟ್ ಇದೆ. ನೀನು ಅವಳ ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಡು, ನನಗದೊಂದು ಚೂರು ಇಷ್ಟ ಆಗಲ್ಲ. ಚೇತನಾ, ನಾನು ನೀರಿನ ಬಾಟಲೇ ಮರ್ತುಬಿಟ್ಟೆ. ನೀನು ಹೋಗ್ತಿರು, ನಾನು ತೊಗೊಂಡು ಬರ್ತೀನಿ. ಸರಿ ಸರ್. ನಮಸ್ತೆ ಮೇಡಮ್. ಯಾವ ಊರು ಮೇಡಮ್? ಅರೆ, ಹೆಸ್ರಾದ್ರು ಹೇಳಿ ಮೇಡಮ್. ಯಾವ ಊರ? ನಿಮ್ಮ ಊರಿಗೆ ಹೆಸರೇ ಇಲ್ವಾ? ಯಾವುದೋ ಹೆಸರಿಲ್ದ್ರೆ ಊರಿಂದ ಬಂದವಳು ಹೇಳು. ಇದ್ಯಾವುದೋ ಹಳ್ಳಿ ಗುಗ್ಗು ಮಗ, ಊರ ಹೆಸರು ಹೇಳೋದಕ್ಕೂ ಎದುರ್ಕೊಂತಿದೆ. ಇರ್ಲಿ ಹೇಳಮ್ಮ, ನಿಮ್ಮೂರ ಹೆಸರು ಏನಂತ? ಮಾತಾಡಿಸ್ತಾ ಇದೀವಿ ತಾನೆ, ಏನು ಹಂಗೆ ಹೋಗ್ತೀಯಾ? ಓ, ಬಂದ್ಯಾ? ಒಬ್ಳು ಹಳ್ಳಿಗಿರಾಕಿ, ಇನ್ನೊಬ್ಳು ಗಲ್ಲಿಗಿರಾಕಿ, ಒಬ್ಳು ಚೂಡಿದಾರ, ಇನ್ನೊಬ್ಳು ಸೀರೆ. ವಾಹ್, ಸಾಕಾಗಿದೆ ಕಾಂಬಿನೇಷನ್. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಸುಮ್ಮನೆ ಯಾಕ್ರೂ ತೊಂದರೆ ಕೊಡ್ತೀರಾ? ಇದನ್ನೇನು ಕಾಲೇಜ್ ಅನ್ಕೊಂಡ್ಬಿಟ್ಟಿದ್ದೀರಾ? ಪೊಲೀಸ್ ಅಕಾಡೆಮಿ ಇದು. ಮರ್ಯಾದೆಯಿಂದ ದಾರಿ ಬಿಡ್ಬೇಕಂತ ಒಬ್ಬರಿತ್ವಿ, ಪಾಪ ಮಕ್ಕಳು ಎದುರ್ಕೊಂಬಿಟ್ರು. ಸುಮ್ಮನೆ ತೊಂದರೆ ಕೊಡ್ಬೇಡಿ. ಕೊಟ್ರ ಕೊಟ್ಟಿದ್ದನ್ನ ವಾಪಸ್ ಕೊಡದೆ ಹಾಗೆ ಇಟ್ಕೊಳ್ಳೋ ಮಗಳೇ ಅಲ್ಲ. ಏಯ್, ನಾನು ಯಾರು ಗೊತ್ತಾ? ಯಾರು? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ, ಮತ್ ನನಗೆ ಹೇಗೆ ಗೊತ್ತಾಗ್ಬೇಕಮ್ಮ? ಸದ್ಯಕ್ಕಂತೂ ಹುಡುಗಿರ್ನ ಚುಡಾಯಿಸೋ ಲೋಫರ್ ಥರ ಕಾಣಿಸ್ತಿದ್ಯಾ. ಈಗ ನಮ್ಮ ಪಾಡಿಗೆ ನಮ್ಮನ್ನು ಬಿಡ್ಲಿಲ್ಲ ಅಂದ್ರೆ ಪೊಲೀಸ್ ಕೆಲಸನ ಟ್ರೈನಿಂಗ್ ಅಲ್ಲೇ ಶುರು ಮಾಡ್ಕೊಳ್ಬೇಕಾಗುತ್ತೆ. ನೋ ಪ್ರೆಶೋ,
ಅವಳನ್ನ ನೋಡಿದ್ರೆ ತುಂಬ ಡೇಂಜರಸ್ ಅನಿಸ್ತಿದ್ದಾಳೆ. ನಮಗೆ ಅವಳು ಸಹವಾಸ ಬೇಕಾ? ಈಗಷ್ಟೇ ಬಂದಿದ್ದೀವಿ, ಸುಮ್ಮನೆ ನಮ್ಮ ಕೆಲಸನ ಮುಗಿಸ್ಕೊಂಡು ಹೋಗೋಣ. ನನ್ನೇ ಯಾರು ಅಂತ ಕೇಳ್ತಾಳೆ. ನಾನು ಯಾರು ಅಂತ ತೋರಿಸ್ತೀನಿ. ಆದಷ್ಟು ಬೇಗ ನಾನು ಯಾರಂತ ತೋರಿಸ್ತೀನಿ. ಇನ್ನು 5 ನಿಮಿಷ ಇದೆ. ಲೇಟಾಗಿ ಬಂದರೆ ಊಟ ಸಿಗಲ್ಲ. ಬೇಗ ಬೇಗ ಬಂದು ಹಾಕಿಸ್ಕೊಂಡು ಹೋಗಿ. ಬಾ ಅಮ್ಮ ಬೇಗ. ಏನು ಹಿಂದೆಯಿಂದ ನೋಡ್ತಾ ಇದೀಯಾ? ಬೇಗ ಹಾಕಿಸ್ಕೊಂಡು ಹೋಗೋ. ಏಯ್ ಎಲ್ಲ ಎತ್ತಡ. ಸರ್ ಊಟ. ಯಾಕಮ್ಮ ಲೇಟಾಗಿ ಬಂದು ಊಟ ಕೇಳ್ತಾ ಇದೀಯಾ? ಯಾಕೆ ಇಲ್ಲಿನ ರೂಲ್ಸ್ ಗೊತ್ತಿಲ್ವ ನಿನಗೆ? ಮೊದಲನೇ ದಿನದಿಂದನೇ ಶಿಸ್ತು ಕಲಿಬೇಕು. ಊಟ ಇಲ್ಲ. ಏಯ್ ಏನೋ ಮುಖ ನೋಡ್ತೀಯ? ಎತ್ತಡ. ಇವಳಿಗೆ ಯಾಕೋ ಮೊದಲನೇ ದಿನನೇ ತುಂಬ ಕಿರಿಕ್ ಮಾಡ್ಕೊಳ್ಳೋ ಥರ ಇದ್ದಾಳೆ. ಅದೇನಾಗುತ್ತೋ ನೋಡೋಣ ಇರೋ. ಈ ಕ್ಯಾರೆಕ್ಟರ್ ಯಾಕೋ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಆಟಾಡಿಸ್ಬೋದು. ಏ ಹುಡುಗಿ ಕೈ ತೆಗಿ. ಅಣ್ಣ ಪಾಪ ಊಟ ಕೊಡಿ ಅಣ್ಣ. ಏನು ಅವಳು ವಕಾಲತ್ತು ವಹಿಸ್ತಾ ಇದೀಯಾ? ಲೇಟಾಗಿ ಬಂದರೆ ಊಟ ಕೊಡಲ್ಲ ಅಷ್ಟೇ. ಇಲ್ಲ ಅಣ್ಣ, ಅವಳು ಲೇಟಾಗಿ ಬಂದಿಲ್ಲ. 9:30 ಆಗೋದಕ್ಕೆ ಇನ್ನೂ 2 ನಿಮಿಷ ಇದೆ. ಬೇಕಾದರೆ ನೀವೇ ನೋಡಿ. ಏನು ಸರ್ ನೀವು ಟೈಮ್ ನೋಡಕ್ಕೆ ಬರಲ್ವಾ? ಟ್ರೈನಿಂದ ಪಾಠ ಹೇಳ್ಸ್ಕೊತಾ ಇರೋ. ಅಣ್ಣ ಪ್ಲೀಸ್, ಮೊದಲನೇ ದಿನಾನೇ ಹೀಗೆ ಮಾಡಬೇಡಿ. ಊಟ ಬಡಿಸಿ ಅಣ್ಣ. ಬಂದಿದ್ದ ದಿನನೇ ಕಿರಿಕ್ ಮಾಡ್ತಾ ಇದೆಯಲ್ವಾ? ನೆನಪಿರಲಿ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬೇಕು ನೀನು. ಪರವಾಗಿಲ್ಲ ಅಣ್ಣ, ನಾವು ಕರೆಕ್ಟಾಗಿದ್ದರೆ ಯಾರಿಗೂ ಹೆದರ್ಕೋಬೇಕಾಗಿಲ್ಲ ಅಲ್ವಾ? ಬಾಮ್ಮ.
ಏನು ತಟ್ಟೆ ಬೀಳಿಸ್ಬಿಟ್ಟು ಹಾಗೆ ಹೋಗ್ತಿದ್ಯಾ? ಕೈ ಬಿಡು. ಚೇತನ ಹತ್ರ ಸಾರಿ ಕೇಳು. ಯಾಕೆ ಅವಳಿಗೆ ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಯಾಕೆ ನಿನ್ನ ಕಣ್ಣು ನೆತ್ತಿ ಮೇಲಿತ್ತಾ? ಸಾರಿ ಕೇಳು. ಕೇಳಲ್ಲ ಅಂದರೆ ಕೇಳಿಸ್ತೀನಿ. ಅದಕ್ಕೆ ನೀನು ಇನ್ನೊಂದು ಸರ್ತಿ ಹುಟ್ಟು ಬರಬೇಕು. ಓ ಹಾಗಾ? ಸಾರಿ 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 ಚೇತನ. ಸಾರಿ ಚೇತನ. ಹಾಗ್ಬಾ ದಾರಿಗೆ. ಸುಮ್ಮನೆ ಖ್ಯಾತೆ ತಕ್ಕೊಂಡು ಬಂದಿಯೋ ಚೆನ್ನಾಗಿರಲ್ಲ. ನಿನ್ನ ನೋಡ್ಕೋತೀನಿ. ಇಲ್ಲೇ ಇರ್ತೀಯಲ್ಲ, ಎಲ್ಲ ಹೋಗ್ತೀಯ? ಇಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸತ್ಯ. ನಿನ್ನ ತಟ್ಟೆಲಿದ್ದಿದ್ದು ಅರ್ಧ ಊಟ ನೀನು ನನಗೆ ಕೊಟ್ಬಿಟ್ಟೆ. ನಿನ್ನಂಥವರು ತುಂಬ ಅಪರೂಪ. ಅವೆಲ್ಲ ಏನೂ ಇಲ್ಲ, ಹಂಚ್ಕೊಂಡು ತಿನ್ನಬೇಕು ಅಷ್ಟೇ ನನಗೆ ಗೊತ್ತಿರೋದು. ಆದರೂ ಇಲ್ಲಿ ತುಂಬ ಸ್ಟ್ರಿಕ್ಟ್ ಅಲ್ವಾ? ಏನಮ್ಮ ನೀನು ಮೊದಲನೇ ದಿನನೇ ಎಲ್ಲರೂ ಎದುರಾಕೋತಾ ಇದೆಯಾ? ಮೇಡಮ್ ನಾನೇನು ಮಾಡಿದೆ ಅಂತ? ನಿನ್ನ ಮತ್ತೆ ಸ್ವಾತಿ ಜಗಳನ ಟ್ರೈನರ್ ನೋಡಿದ್ದಾರೆ. ಹೋಗಿ ನೀನು ಅವ್ರ ಹತ್ರ ಸಾರಿ ಕೇಳು. ನಾನು ಯಾಕೆ ಮೇಡಮ್ ಸಾರಿ ಕೇಳಬೇಕು? ನಾನೇನು ತಪ್ಪೇ ಮಾಡಿಲ್ಲ. ಕೆಲವೊಂದನ್ನು ಬೇಕೋ ಬೇಡವೋ ನಾವು ಪಾಲನೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಮ್ಮ ದಾರಿಗೆ ನಾವೇ ಮುಳ್ಳು ಮಾಡ್ಕೊಂಡಂಗೆ ಆಗತ್ತೆ. ತಪ್ಪೇ ಮಾಡಿದೆ ಸಾರಿ ಕೇಳೋ ಮಗಳೇ ಅಲ್ಲ ಮೇಡಮ್ ನಾನು. ಪೊಲೀಸ್ ಆಗಕ್ಕೆ ಅಂತ ಬಂದವಳು. ಅಷ್ಟಾದರೂ ನೈತಿಕತೆ ಸ್ವಾಭಿಮಾನ ಇರಬೇಕಲ್ವಾ? ಬಾ ಚೇತನ. ನಮ್ಮ ಸತ್ಯ ಈಗಲ್ಲಿ ಏನು ಮಾಡ್ತಿರ್ಬೋದು? ಹೋಗಿ ಹೋಗಿ ಇವನು ಕೇಳ್ತಿಯಲ್ಲೇ ಉರ್ಮಿ. ಇವನು ಕಾಲೇಜಲ್ಲಿ ಏನು ನಡೀತಿತ್ತು ಅಂತ ಇವನಿಗೆ ಗೊತ್ತಿರಲಿಲ್ಲ. ಇನ್ನು ಪೊಲೀಸ್ ಟ್ರೈನಿಂಗಲ್ಲಿ ಏನು ನಡೆಯುತ್ತೆ ಅಂತ ಇವನಿಗೆ ಗೊತ್ತಿರುತ್ತಾ? ಅದೇನೋ ನಿಜ ಬಿಡು ಅಕ್ಕ. ನಮ್ಮ ಸತ್ಯ ಒಂಥರ ಶಿಸ್ತು, ಇವನು ಅಶಿಸ್ತು. ಇವನನ್ನು ಇಷ್ಟೊಂದು ತಿದ್ದಿ ತೀಡಿದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾವು ಸತ್ಯಂಗೆ. ಮೊದಲಾದರೆ ಅದೇನೋ ಕವನ ಕತೆ ಅಂತ ಗೀಚ್ಕೊಂಡಿರ್ತಿದ್ದ. ಆ ಪೇಂಟಿಂಗ್ ಬೇರೆ ಏನೋ ಮಾಡ್ತಿದ್ದ ಅರ್ಧಂಬರ್ಧ. ಅವಳು ಬಂದ ಮೇಲೇ ಇವನು ಆಫೀಸಿಗೆ ಹೋಗಿ ಶುರು ಮಾಡಿದ್ದು. ಇನ್ಮೇಲೆ ನಿನ್ನ ಲೈಫ್ ಕಷ್ಟ ಇದೆ ಬಿಡು. ಇಷ್ಟು ದಿನ ಕಾರ್ತಿ ಹೆಂಡತಿ ಸತ್ಯ ಅಂತ ಕರಿತಿದ್ದವರು ಇನ್ಮೇಲೆ ಸತ್ಯನ ಗಂಡ ಕಾರ್ತಿ ಅಂತ ಕರೀತಾರೆ. ಹಾಗಿದ್ರೆ ನಾನು ಬರೀ ಸತ್ಯನ ಗಂಡ ಅಷ್ಟೇನಾ? ಸತ್ಯ ಪೊಲೀಸ್ ಆಗ್ತಾ ಇದ್ದಾಳೇನೋ ಖುಷಿಲಿ ಎಲ್ಲರೂ ನನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ? ಸತ್ಯ ಈ ಮನೆ ಸೊಸೆ ಹೌದು. ಅವಳನ್ನ ನಾನು ಮದುವೆ ಆಗಿ ಹೆಂಡತಿ ಅಂತ ಕರೆದಿದ್ದಕ್ಕೆ ತಾನೆ ಅವಳಿ ಮನೆ ಸೊಸೆ. ಅಂಥದ್ರಲ್ಲಿ ನನ್ನನ್ನೇ ಅಪ್ಪ ಅಮ್ಮ ರಿತು ಚಿಕ್ಕಿಗೆ ನನ್ಗಿಂತ ಸತ್ಯನೇ ಹೆಚ್ಚಾಗೋದ್ಲ? ಹಾಗಿದ್ರೆ ನಾನು ಯಾರು? ಈ ಮನೇಲಿ ನನ್ನ ಸ್ಥಾನ ಏನು?
ಅಪ್ಪ, ನನ್ನ ಕನಸು ನನಸಾಗ್ತಿದೆ. ಈ ದಾರಿಲಿ ನಾನು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇದರಲ್ಲಿ ನೀನು ನನ್ನನ್ನು ಗೆಲ್ಲಿಸ್ಲೇಬೇಕಪ್ಪ. ಇನ್ನು ಮುಂದೆ ನನ್ನ ಪ್ರತಿದಿನದ ಮೊದಲನೇ ಸಲ್ಯೂಟು ನಿನಗೆ. ಚೇತನ, ಟೈಮ್ ಆಯ್ತು. ನೀನು ಹೋಗಿರು ಸತ್ಯ, 5 ನಿಮಿಷ ಬಂದೆ. ಬೇಗ.